ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರ್ ಬೇಸಿಕ್ಸ್ ಮಾತಾಡಲಿಲ್ಲ ಅಂದರೆ ಎಲ್ಲ ಆಬ್ವಿಯಸ್ಲಿ ತುಂಬ ಚೇಂಜ್ ಆಗಿದೆ ಬೆಂಗಳೂರಲ್ಲಿ. ಬಟ್ ದೋಸೆ ಅಂತ ಬಂದಾಗ ಇವಾಗ ರೈವಲ್ರಿ ಸ್ಟಾರ್ಟ್ ಆಗಿದೆ ನಂಗೆ ಗೊತ್ತಿಲ್ಲ. ಒಬ್ರು ಈ ದೋಸೆ ಚೆನ್ನಾಗಿದೆ, ಒಬ್ರು ಆ ದೋಸೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಗೆ ರೈವಲ್ರೀಸ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ? ಸರ್ ರೈವಲ್ರಿ ಯಾರು ಮಾಡೋದು? ಹೋಟ್ಲವ್ರು ನನಗೂ ಅವ್ರಿಗೂ ಅಲ್ಲ. ಕರೆಕ್ಟು. ಐ ಆಮ್ ನಾಟ್ ಕಾಂಪೀಟಿಂಗ್ ವಿತ್ ದಿ ಅದರ್ ಹೋಟೆಲ್. ಇವಾಗ ನೀವು ಬೆಂಗಳೂರಲ್ಲಿ ಯಾವುದೇ ಹೋಟ್ಲ್ ತೊಗೊಳ್ಳಿ, ವಿದ್ಯಾರ್ಥಿ ಭವನ ಇರ್ಬೋದು, ಉಡುಪಿ ಕೃಷ್ಣ ಭವನ, ಯಾವುದೇ ಹೋಟ್ಲ್ ತೊಗೊಳ್ಳಿ, ನಾವು ವಿ ಆರ್ ನಾಟ್ ಕಾಂಪೀಟಿಂಗ್ ವಿತ್ ಈಚ್ ಅದರ್. ಕಾಂಪಿಟೇಷನ್ ಮಾಡೋದು ನೀವೇ. ನಾವು ಕಿತ್ತಾಡೋದು. ಬಟ್ ಮಾನಿಟರ್ ಮಾಡ್ತಿರ್ತೀರಲ್ಲ ಸರ್ ಕಾಂಪಿಟೇಷನ್ ಐ ಡೋಂಟ್ ಇವನ್ ಕನ್ಸಿಡರ್ ದಟ್. ಓಕೆ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ದೇರ್ ಒಪಿನಿಯನ್ ಆ್ಯಂಡ್ ವಿ ಆರ್ ಆಲ್ ಡಿಫ್ರೆಂಟ್. ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಎಲ್ಲರ ದೋಸೆನೂ ಒಂದೇ ಥರ ಇಲ್ಲ. ಹೌದು. ಒಬ್ಬೊಬ್ರದ್ದು ಒಂದೊಂದು ಥರ ಸ್ಪೆಷಾಲಿಟಿ ಇದೆ. ನೀವು ಅದನ್ನು ಅರ್ಥ ಮಾಡ್ಕೊಬೇಕು ಫಸ್ಟ್. ದೇರ್ ಇಸ್ ನಥಿಂಗ್ ಕಾಮನ್ ಇನ್ ದ ಫುಡ್ ವಿ ಈಟ್. ಎವ್ರಿ ದೋಸೆ ಇಸ್ ಪ್ರಿಪೇರ್ಡ್ ಇನ್ ಅ ಡಿಫ್ರೆಂಟ್ ಸ್ಟೈಲ್. ರೈಟ್. ಸೊ ದೇ ಆರ್ ಆಲ್ ಗುಡ್ ಇನ್ ದೇರ್ ಓನ್ ವೇಸ್. ಅದಕ್ಕೆ ದೇ ಆರ್ ಆಲ್ ಸಕ್ಸಸ್ಫುಲ್. ನೀವು ಹೇಳ್ತಿರೋದು ಓಜಿ ಪ್ಲೇಸಸ್ ಸರ್. OG ಪ್ಲೇಸ್. ಈಗ ಹೊಸದು ಬರ್ತಿರೋ ಕೆಫೆ ಕಲ್ಚರ್ ಎಲ್ಲ ಒಂದೇ ರೀ, ನಾನೇನು ಮಾತಾಡಲ್ಲ. ಅಲ್ಲ, ಕೆಫೆ ಕಲ್ಚರ್ ಇಸ್ ಮೋರ್ ಆಫ್ ದ ಸೇಮ್ ಸರ್. ನೀವು ಎಲ್ಲಿ ಈಗ ಏನಾಗಿದೆ, ಇನ್ ದಿ 80s ಇಟ್ ಬಿಕೇಮ್ ದರ್ಶಿನೀಸ್. ಇಟ್ ವಾಸ್ ಕಾಲ್ಡ್ ಸೆಲ್ಫ್ ಸರ್ವಿಸ್ ಹೋಟೆಲ್ಸ್. ಇನ್ ದ 90s ಇಟ್ ಬಿಕೇಮ್ ದರ್ಶಿನೀಸ್. In 2020 it became QSR model. ಕರೆಕ್ಟ್. It was all the same eventually. ಈಗ ಇಂಗ್ಲೀಷ್ ಹೆಸರು QSR model ಕೊಟ್ವಿ ಬಿಕಾಸ್ ಕಾರ್ಪೊರೇಟ್ ಕಲ್ಚರ್ has kicked into this. ಓಕೆ. So they have to change. In corporate what they do is they change names. ಸೇಮ್ನೆ. ಹೌದು. ಪ್ಯಾಕೇಜಿಂಗ್ ಡಿಫ್ರೆಂಟ್. Packaging differently. So that is what is happening to the industry today. Everything is packaged differently. So ಇವಾಗ ನಾನು ಇವಾಗ ಎಲ್ಲಾದರೂ ಹೋದ ಕೂಡಲೇ ಪುಡಿ ದೋಸೆ ಅಂತಾರೆ. ಪುಡಿ ದೋಸೆ ಗೋ ಬ್ಯಾಕ್ 10 years ಇರಲಿಲ್ಲ ಪುಡಿ ದೋಸೆ. ಹೌದು. ಬಟ್ ಹೂ ಸ್ಟಾರ್ಟೆಡ್ ಪುಡಿ ದೋಸೆ ಸರ್? ಪುಡಿ ದೋಸೆ ಕಲ್ಚರ್ ಕೇಮ್ ಫ್ರಮ್ ತಮಿಳ್ನಾಡು. ಓಕೆ. But somebody copied it. ಓಕೆ. Who started? I don't know. ಬ್ಯಾಕ್ ಇನ್ ದ ಡೇಸ್ ಇನ್ ಬೆಂಗಳೂರಲ್ಲಿ ಅಂದ್ರೆ ನನಗೆ ಗೊತ್ತಿರಂಗೆ ಎಲ್ಲೂ ಇರಲಿಲ್ಲ. ಅಲ್ಲಿ ಉಮೇಶ್ ದೋಸಾ ಪಾಯಿಂಟ್ ಅಲ್ಲಿ ಒಂದಿತ್ತು ಸರ್. ಉಮೇಶ್, when did he come? 2 decades ಬೇಕಾ? Not even 2 decades. ಓಕೆ. ಒಂದು 8 ವರ್ಷದಿಂದ 10 ವರ್ಷ ಇರ್ಬೋದು. ಓಕೆ. ಓಕೆ. ಮಲ್ಲೇಶ್ವರ ಮತ್ತು ಹೋಗಿದ್ವಲ್ಲ ಅದೇ ಜಾಗ. ಅದೇ. ಸೊ ಪುಡಿ ದೋಸೆ ಕಲ್ಚರ್ ಕೇಮ್, ಇನ್ಫ್ಯಾಕ್ಟ್ ನನಗೆ ತಿಳಿದಂಗೆ ನಿಸರ್ಗದವ್ರು ಸ್ಟಾರ್ಟ್ ಮಾಡಿದ್ರು. ಓ. ಇನ್ಫ್ಯಾಂಟ್ರಿ ರೋಡ್ ಓಪನ್ ದೋಸೆ ಅಂತ ಕೊಡ್ತಾ ಇದ್ರು ಪುಡಿ. Correct. As far as I know, if my memory goes correctly, I am not claiming anything here. ವಾಸೇವಾಡಿಗಾದವ್ರು ಶುರು ಮಾಡಿದ್ರು. ಇನ್ಸ್ಟೆಡ್ ಆಫ್ ಕೆಂಪು ಚಟ್ನಿ ಪುಡಿ ಹಾಕಿ ಕೊಡೋಕೆ ಶುರು ಮಾಡಿದ್ರು. ಓಕೆ. ಸೊ ದಟ್ ಬಿಕೇಮ್ ದ ಕಾನ್ಸೆಪ್ಟ್ ಆ್ಯಂಡ್ ಐ ಥಿಂಕ್ ಪೀಪಲ್ ಇಂಪ್ರೂವೈಸ್ಡ್ ಆನ್ ದ್ಯಾಟ್ ಆ್ಯಂಡ್ ನೌ ಇಟ್ ಹಸ್ ಬಿಕಮ್ ಪುಡಿ ದೋಸೆ. ಓಕೆ. So the traditional Mysore masala dosa, the difference between Bangalore and Tamil Nadu dosa is we are Mysore masala dosa. ಓಕೆ. ನಮ್ಮದು ದಪ್ಪ ಇರುತ್ತೆ, ಕ್ರಿಸ್ಪಿ ಇರುತ್ತೆ. ತಮಿಳ್ನಾಡಲ್ಲಿ ತೆಳು ಇರುತ್ತೆ, ಕ್ರಿಸ್ಪಿ ಇರಲ್ಲ. ಪೇಪರ್ ಸರ್ ಆನೆಸ್ಟ್ಲಿ ಕರ್ನಾಟಕ ದೋಸೆ ನನ್ನ ಪ್ರಕಾರ ಬೆಸ್ಟ್. ಇಡ್ಲಿ ದೋಸೆ ನಾವೇ ನಂಬರ್ 1. ದೋಸೆ ನಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ. ಸೊ ಬಟ್ ಈ ಒಂದು ಕ್ವಶನ್ಗೆ ಬರ್ತೀನಿ ಸರ್. ಅಂದರೆ ನಮ್ಮ ನಾವು ಹೇಳ್ತೀವಿ ಇಡೀ ಇಂಡಿಯಾಲಿ ನಮ್ಮದು ವಿ ಸೆಲ್ ದ ಬೆಸ್ಟ್ ಇಡ್ಲೀಸ್ ಆ್ಯಂಡ್ ದೋಸೆಸ್ ಅಂತ ಹೇಳ್ತೀವಿ. ಬಟ್ ಯಾಕೆ ತಮಿಳ್ನಾಡು ಸ್ಟೈಲ್ ಆಫ್ ದೋಸೆಸ್ ಎಲ್ಲ ಕಡೆ ಹೋದರೆ ಜಾಸ್ತಿ ಇದೆ? ಅಂದರೆ ನಮ್ಮ ಬಾಂಬೆಗೆ ಹೋಗ್ಲಿ, ಡೆಲ್ಲಿಗೆ ಹೋದ್ರು ಜಾಸ್ತಿ ಇದೆ, ನಮ್ದಿಲ್ಲ. ಯಾಕೆ ಹೋದ್ರೆ ದೇ ಆಲ್ ವೆಂಟ್ ಅರ್ಲಿ. ಈಗ ನೋಡಿ, ಈಗ ಶುರುವಾಗಿದೆ ಕರ್ನಾಟಕದಿಂದ ಬಾಂಬೆಲಿ ಹೋಗಿ ಬೆಣ್ಣೆ ಅಂತ ಮಾಡಿದ್ದಾರೆ. ಅಮುದಮ್ has gone to Bombay, Delhi. ರಾಮೇಶ್ವರಂ is also. See, now the culture, now Bombay people are realizing there is something called as Karnataka style dosa. ಆ್ಯಕ್ಚುಯಲ್ ದೋಸೆ ಅಂದರೆ ನಮ್ಮಲ್ಲಿ ಸ್ವಲ್ಪ ವಿ ಆರ್ ಆಯಿಲಿ. ಟ್ರೆಡಿಷನಲಿ ನಾವು ಕ್ರಿಸ್ಪಿ ದೋಸೆ ಕ್ರಿಸ್ಪ್ ಇರ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಲಿಟಲ್ ಬಿಟ್ ಆಫ್ ಆಯಿಲ್. ಕರೆಕ್ಟ್. ಅದರ್ವೈಸ್ ನಿಮ್ಗೆ ಇಟ್ ವಿಲ್ ನೆವರ್ ಹ್ಯಾಪನ್. ಓಕೆ. ಈಗ ಸರವಣ ಭವನ್ ಆಗಿರ್ಬೋದು, ಅಡ್ಯಾರ್ ಆನಂದ್ ಭವನ್, ದೇ ವೆಂಟ್ ಇಂಟರ್ನ್ಯಾಷನಲ್ ಆಲ್ಸೋ. ಸರವಣ ಭವನ್ ಅಕ್ರಾಸ್ ದ ಗ್ಲೋಬ್ ಇದೆ, ಎಲ್ಲ ಕಡೆ ಇದೆ. ಎನಿವೇರ್ ಇನ್ ದ ವರ್ಲ್ಡ್ ಯು ಗೋ, ಯು ವಿಲ್ ಫೈಂಡ್ ಎ ಸರವಣ ಭವನ್ ಆರ್ ಎನ್ ಅಡಿಯಾರ್ ಆರ್ ವಾಟ್ ಎವರ್. ನಿಮಗೆ ತಮಿಳ್ನಾಡು ಸ್ಟೈಲೇ ಕೊಡೋದವ್ರು, ಕರ್ನಾಟಕ ಸ್ಟೈಲ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಕರೆಕ್ಟ್. ಸರ್ ವಿಲ್ ಗೋ ಬ್ಯಾಕ್ ಸರ್. ಫಸ್ಟ್ ಅಂದರೆ ನಿಮ್ಮ ಉಡುಪಿ ಶ್ರೀಕೃಷ್ಣ ಭವನ್ ಶುರು ಆದಾಗ ಈ ಮೆನ್ಯೂಲಿ ಏನೇನಿತ್ತು? ಫಸ್ಟ್ ಡೇ ಏನಾದ್ರು ನಿಮ್ಮ ತಾತ ಅವ್ರು ಯಾರು ಹೇಳಿದ್ರೆ ಕತೆ? ನೀವು ಥರ್ಡ್ ಜನರೇಷನ್ ತಾತ. ಸೊ ಇಫ್ ಯು ಕ್ಯಾನ್ ಗೋ ಬ್ಯಾಕ್. ನಂಗೆ ತಿಳಿದಂಗೆ ವಿ ನೆವರ್ ಸೋಲ್ಡ್ ರೈಸ್. ಬಾತ್ಸ್ ಆಫ್ ದ ವರ್ಲ್ಡ್, ಈ ರೈಸ್ ಬಾತು ಇದೆಲ್ಲ ಪಲಾವ್ ಹೋಗಿಲ್ಲ, ಏನೂ ಇರಲಿಲ್ಲ. ಓಕೆ. ಅವಾಗ ಒಂದು ಸೆಂಟಿಮೆಂಟ್ ಇತ್ತು, ರೈಸ್ ಮಾರಬಾರ್ದು ಅಂತ ಹೋಟ್ಲಲ್ಲಿ. ಅಂದರೆ ನಾವು ನಮ್ಮ ಇದರಲ್ಲಿ ಮಾರಬಾರ್ದು ಅಂತ ಇತ್ತು, ನಿಮ್ಮ ಟ್ರೆಡಿಷನ್. ಅಲ್ಲಿ. ಓಕೆ.
ಕಡೆಗೆ ನಾವು ಇಟ್ ಹಸ್ ಬಿಕಮ್ ಅ ಬಿಸ್ನೆಸ್ ಮಾಡಲ್. ನಾನು 2000 ಐ ಥಿಂಕ್ ಅರ್ಲಿ 90s ವಿ ಸ್ಟಾರ್ಟೆಡ್ ಮೇಕಿಂಗ್ ರೈಸ್ ಹ್ಮ್. ಬಿಕಾಸ್ ಪೀಪಲ್ ಡಿಮಾಂಡೆಡ್ ದಟ್. ಹ್ಮ್. ಸೊ ರೈಸ್ ಬಾತ್ ಅಂತ ಒಂದು ಐಟಮ್ ಮಾಡ್ತಾ ಇದ್ವಿ, ಈಗ 2 ಮಾಡ್ತೀವಿ ಅಷ್ಟೇ. ಓಕೆ. ಇದು ಯಾವುದು ಊಟ ಮಾಡ್ತಿರ್ಲಿಲ್ಲ. 2000 ಐ ಸ್ಟಾರ್ಟೆಡ್ ಲಂಚ್. ಏನಕ್ಕೂ ಲಂಚ್ ಸ್ಟಾರ್ಟ್ ಮಾಡೋದು ಸರ್? ಸಿ ಬಿಕಾಸ್ ಬಿಸ್ನೆಸ್ ಪ್ಯಾಟರ್ನ್ ಚೇಂಜ್. ಓಕೆ. ಅರ್ಲಿಯರ್ ನಮ್ಮದು ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ವಿ ವರ್ ಫುಲ್ 6ಗೆ ಶುರು ಮಾಡ್ತೀರಾ ಸರ್? ಆವಾಗ. ಓಕೆ. ಈಗೆಲ್ಲ ಈಗ ಐ ಕಮ್ ಟು 7:45. ಓಕೆ. ಸೊ ನಾನು ಮಧ್ಯ ಈಗಲೂ ಈಗ ಗ್ಯಾಸ್ ಶಾರ್ಟೇಜ್ ಅಂತ ಈಗ 2 hours ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ. ಬಟ್ ನೀವೆಲ್ಲ ಕ್ಲೋಸ್ ಮಾಡ್ಕೊಂಡೇ ಕೂತಿದ್ರೆ ವ್ಯಾಪಾರ ಏನು ಮಾಡ್ತೀರಿ? ಓಕೆ. ಸೊ ದಟ್ ಇಸ್ ವೈ ವಿ ಹ್ಯಾಡ್ ಟು ಚೇಂಜ್ ಅವರ್ ಮಾಡಲ್ ಟು ಸ್ಟಾರ್ಟಿಂಗ್ ಲಂಚ್. ಹ್ಮ್. ಇನ್ಫ್ಯಾಕ್ಟ್ ನಾವು ನಮ್ಮ ಗಾಂಧಿ ಬಜಾರ್ ಹೋಟ್ಲಲ್ಲಿ ವಿ ಸ್ಟಾರ್ಟೆಡ್ ಬಾಳೆ ಎಲೆ ಊಟ ಅಂತ ಶುರು ಮಾಡಿ ಹ್ಮ್. ಅಬೌಟ್ 15 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಪ್ರಾಬ್ಲಿ ವೇರ್ ಒನ್ ಆಫ್ ದ ಫಸ್ಟ್ ಹ್ಮ್. ಬಾಳೆ ಎಲೆ ಕೊಡೋಕೆ ಶುರು ಮಾಡಿ. ನೌ ಇಟ್ ಇಸ್ ಕಾಟ್ ಅಪ್ ಅನ್ಲಿಮಿಟೆಡ್ ಮೀಲ್. ಅನ್ಲಿಮಿಟೆಡ್. ಹ್ಮ್. ವಿ ಆರ್ ವೆರಿ ಪಾಪ್ಯುಲರ್ ವಿತ್ ದಟ್. ಓಕೆ. ಸೊ ದಿಸ್ ಇಸ್ ಹೌ ವಿ ಚೇಂಜ್ ಅವರ್ ಮಾಡಲ್. ಸಮ್ಟೈಮ್ಸ್ ನಾವು 100% ಸ್ಟಿಕ್ ಆನ್ ಆಗೋದು ಕಷ್ಟ ಆಗುತ್ತೆ. ಏನೋ 1-2 ಐಟಮ್ ಆ್ಯಡ್ ಮಾಡೇ ಮಾಡಿರ್ತೀವಿ. ಓಕೆ. ಅಲ್ಲ ಸರ್, ಸ್ಟಾರ್ಟಿಂಗಲ್ಲಿ ಏನೇನು ಮಾಡ್ತಿದ್ರಿ? ನನಗೆ ಗೊತ್ತಿರೋಂಗೆ ಇಷ್ಟೇ ಮೆನು ಇದೆ. ದೋಸೆ ಇಡ್ಲಿ? ಅವಾಗ ಐ ಥಿಂಕ್ ವಿ ಆರ್ ಗಿವಿಂಗ್ ಖಾಲಿ ದೋಸೆ. ಅದನ್ನು ಸಬ್ಸಿಕ್ವೆಂಟ್ಲಿ ನಿಲ್ಲಿಸಿದ್ವಿ. ಈಗ ಕೊಡ್ತಿಲ್ವಾ ಖಾಲಿ ದೋಸೆ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ? ಅಲ್ಲ ಓಕೆ. ಸಾಗು ಮಸಾಲೆ ದೋಸೆ ಯಾವಾಗಿಂದ ಶುರು ನಿಮ್ಮ ಹೋಟೆಲ್? ಅದು ಫೇಮಸ್ ಸಾಗು ನನ್ನ ಪ್ರಕಾರ ಅಬೌಟ್ ಮೋರ್ ದೆನ್ 8 years ಆಗಿದೆ. ನ್ಯೂ ಮಾಡಿದಂತ ಫಸ್ಟ್ ಉಡುಪಿ ಶ್ರೀಕೃಷ್ಣ ಭವನ ಸ್ಟಾರ್ಟ್ ಮಾಡಿದಂತ ಗೊತ್ತಿಲ್ಲ ಹೇಳ್ತಾರೆ. ನನಗೆ. ನಾನು ಐ ಡೋಂಟ್ ವಾಂಟ್ ಟು ಕ್ಲೇಮ್ ಎನಿಥಿಂಗ್. ಓಕೆ. ಸಿ ಸಾಗು ದೋಸೆ ಕೊಡ್ತಾ ಇದ್ದಿದ್ದು ನಾವು MTR ಇಬ್ಬರೇ. ಓಕೆ. ಓಕೆ. ಸಿ ಐ ವುಡ್ ಸೇ ವಿ ಆರ್ ದ 2 oldest hotels of Bangalore. ಇವಾಗ ಬರುವಂಥ ಎಲ್ಲ ರೆಸ್ಟೋರೆಂಟ್ಸು ಅದೊಂದು ಬಿಸ್ನೆಸ್ ಮಾಡೆಲ್ ಏನೋ ಗೊತ್ತಿಲ್ಲ, ಇನಾಗ್ರೇಟ್ ಮಾಡ್ಬೇಕಾದ್ರೆ ಫುಡ್ ಬ್ಲಾಗರ್ಸ್ನ ಕರೆಸ್ತಾರೆ. ಆಬ್ವಿಯಸ್ಲಿ ಅವ್ರು ಒಳ್ಳೆ ರಿವ್ಯೂಸ್ ಕೊಡ್ತಾರೆ, ಅದೆಲ್ಲ ಓಕೆ. ಬಟ್ ವಿತ್ ಟೈಮ್ ಏನಾಗುತ್ತೆ, ಕೆಲವೊಂದು ಸಲ ಯಾರೋ ಒಬ್ರು ಬಂದು ರಾಂಗ್ ರಿವ್ಯೂ, ಬ್ಯಾಡ್ ರಿವ್ಯೂ ಕೊಟ್ಟುಬಿಟ್ಟ ತಕ್ಷಣ ಡ್ರಾಪ್ ಆಗುತ್ತೆ. ವಾಂಟಿಂಗ್ಲಿ ಆರ್ ಅನ್ವಾಂಟಿಂಗ್ಲಿ. ಏನೂ ಆಗಲ್ಲ ಸರ್. ತುಂಬ ಜನ ಆಗಿದೆ ಸರ್. ರೀಸೆಂಟಾಗಿ ಕರ್ನಾಟಕ ಹೋಟೆಲ್ಸ್ ಆಗಿರ್ಬೋದು, ಇನ್ನೊಂದು ಜಪಾನಲ್ಲಿ ರೀಸೆಂಟಾಗಿ ನೋಡಿದೆ. ಎಷ್ಟು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಫುಡ್ ಬ್ಲಾಗರ್ಸ್ ರಿವ್ಯೂ ಪ್ರೆಸೆಂಟ್ ಡೇಲಿ. ಆಬ್ವಿಯಸ್ಲಿ 100 years ಹೋಟೆಲ್ಗೆ ಓಕೆ, ಯು ಹ್ಯಾವ್ ಅ ವೆರಿ ಗುಡ್ ನೇಮ್, ಟೇಸ್ಟ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ. ಬಟ್ ಹೊಸ ಹೋಟೆಲ್ಸ್ಗೆ ಈ ಥರ ಫುಡ್ ಬ್ಲಾಗಿಂಗ್ ಇಂದ ಪಾಸಿಟಿವ್ಸ್ ನೆಗೆಟಿವ್ಸ್ ನೀವು ಅಬ್ಸರ್ವ್ ಮಾಡಿದೆ ಏನಾಗಿದೆ? ಬಿಕಾಸ್ ಆರ್ ಆಲ್ಸೋ ದ ಸಿ ನನಗೇನಾಗಿದೆ, ನಾನು ಯಾರನ್ನೂ ಕರೆಸಲ್ಲ. ಓಕೆ. ಈಗ ಮೊನ್ನೆ ಯಾರು ನಮ್ಮ ಇವರು ಬಂದಿದ್ದರು, ತನು ಅವರು, ಅವರೇ ಮಾಡೋದ್ರು. ನಾನು ಅಫಿಷಿಯಲಿ ಕರೆಸಿದ್ದು ಒಂದು ಸರ್ತಿ ಕರೆಸಿದ್ದೇನೋ, ಒಂದು ಸರ್ತಿ ಅಷ್ಟೇ. ಓಕೆ. ಅದು ಬಿಟ್ಟು ಇನ್ಯಾರನ್ನೂ ಕೃಪಾಲಮ್ಮನ ಬಂದಿದ್ದು ನಾನು ಕರೆಸಲ್ಲ. ಈಗ ನಮ್ಮ ದೊಡ್ಡಪ್ಪನ ಹೋಟ್ಲಿಗೆ ಹೋದರೆ, ಜನಾರ್ದನ ಹೋಟ್ಲಿಗೆ ಅಲ್ಲಿ ಕರೆಸೋದೇ ಇಲ್ಲ, ಒಳಗೆ ಬಿಡಲ್ಲ ಅವರು. ನೀವು ಬೇಕಾದ್ರೆ ಮಾಡ್ಕೊಂಡೋಗಿ, ಇಲ್ಲದೆ ನಾನು ಬಿಡಲ್ಲ ಅಂತಾರೆ. ಸಿ ಏನಾಗಿದೆ, ಕೆಲವುದು ಇಟ್ ರಿಯಲಿ, ಬಟ್ ಮಾರ್ಕೆಟಿಂಗಿಗೆ ಇಟ್ ಹೆಲ್ಪ್ಸ್. ಓಕೆ. You need food influencers today. Without that you cannot start anything. But they also frequently they have to keep coming. If they are not frequently coming, one the negative, it doesn't make a difference. ತುಂಬಾ ನೆಗೆಟಿವ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. Then you can kill the brand. ಸೇ ಒಂದು 10 ಜನ ಬರ್ತಾರೆ ಸರ್, 10 ಜನ ನೆಗೆಟಿವ್, ಅದರಲ್ಲಿ ಒಬ್ಬರು ತುಂಬ ಪಾಪ್ಯುಲರ್ ಇದ್ದಾರೆ. ಸೇ ಹಿ ಹ್ಯಾಸ್ 2-3 million ಫಾಲೋವರ್ಸ್. ಅವ್ರು ನೆಗೆಟಿವ್ ಕೊಟ್ಟರೆ ಹೌದು ಏನಾಗುತ್ತೆ, ನೀವು ಎವ್ರಿ ಕ್ರಿಟಿಸಿಸಮ್ ಮಾಡಿದಾಗ ಅವ್ರ ಕಾಮೆಂಟ್ಸಲ್ಲಿ ನೋಡಿ, ಕೆಲವರು ಅವ್ರಿಗೆ ಬೈದಿರ್ತಾರೆ. If you have a favorite brand and somebody comments on the favorite brand, ಡೆಫಿನೆಟ್ಲಿ ಯಾರೋ ಒಂದು 5 ಜನ ನಿಮಗೆ ಉಲ್ಟಾ ಬೈದಿರ್ತಾರೆ. ನೀನೆಲ್ಲೋ ಅಲ್ಲಿ ಸರಿಯಾಗಿ ಎಂಟರ್ಟೈನ್ ಮಾಡಲಿಲ್ಲ, ಅದಕ್ಕೆ ನೀನು ಬರ್ತಿದ್ದೀಯ ಅಂತಾನೆ ಬರ್ತಿರ್ತಾರೆ. ಸರ್, ಬಟ್ ಒಂದು ಫ್ಲಿಪ್ ಸೈಡ್, ಕೆಲವೊಂದು ಕಡೆ ಚೆನ್ನಾಗಿರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾರೆ. ಎಲ್ಲ ಕಡೆ ಹಂಗೆ ಆಗುತ್ತೆ. ನೀವು ಹೋದಾಗ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ದಟ್ ಇಸ್ ನಾಟ್ ಯುವರ್ ಬಿಸ್ನೆಸ್. ಕರೆಕ್ಟ್. ಬಟ್ ಯು ಆರ್ ದೇರ್ ಟು ಇನ್ಫ್ಲೂಯೆನ್ಸ್ ಫುಡ್ ಇನ್ ಎ ಗುಡ್ ವೇ. ವೈ ಡಿಡ್ ಫುಡ್ ಇನ್ಫ್ಲೂಯೆನ್ಸರ್ಸ್ ಎಲ್ಲೋ ಜರ್ನಲಿಸಮ್ ಥರ ಬಂದ್ಬಿಟ್ರೆ ಬೇರೆ ಆಗ್ಬಿಡುತ್ತೆ ಅದು. ಅಂದರೆ ನನಗೆ ಬೇಜಾರಾಗೋದು ಯಾವಾಗ ಅಂದರೆ ಸರ್, ರೀಸೆಂಟಾಗಿ ಒಂದು ನೋಡ್ತಾ ಇದ್ದೆ, ಒಬ್ರು ಕ್ರಿಯೇಟರು, ನನ್ನ ಹೆಸರು ತೊಗೊಳ್ಳಲ್ಲ, ಅವ್ರ ಕಮೆಂಟ್ಸಲ್ಲಿ ಎಲ್ಲರೂ ಬೈದಿರೋದು, ನೀನು ಹೋಗೋ ಜಾಗ ಯಾವುದೂ ಚೆನ್ನಾಗಿರಲ್ಲ, ಸುಮ್ಮನೆ ಅದಕ್ಕೆ ಹೈಪ್ ಮಾಡ್ತೀಯ ಅಂತ. ಸೊ ಆ್ಯಸ್ ಅ ಬಿಸ್ನೆಸ್ ಓನರ್ ಆಬ್ವಿಯಸ್ಲಿ ಅದು ನಾನು ಅದಕ್ಕೆ ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೆ ಮೊನ್ನೆ ಯಾರಿಗೂ ಇದನ್ನು, ಕೃಪಾಲಮ್ಮನ್ನದು ನೋಡಿ, ಅವ್ನ ಫುಡ್ಡು ಏನಿದೆ ಅನಲೈಸ್ ಮಾಡಿ ಹೇಳ್ತಾನೆ. ಕೆಳಗಡೆ ಅವನು ರಿವ್ಯೂ ಕೊಡ್ತಾನೆ, ಹಿಂದ್ಗಡೆ ಅದ್ರಲ್ಲಿ ರೇಟಿಂಗ್ ಕೊಟ್ಟಿರ್ತಾನೆ. 10 out of ಎಷ್ಟು? ಆ ರೇಟಿಂಗ್ ನೋಡ್ಕೊಂಡು ನೀವು ಹೋಗ್ಬೇಕು, ಅಲ್ಲಿ ಏನು ಚೆನ್ನಾಗಿದೆ ಅಂತಲೂ ಕೊಟ್ಟಿರ್ತಾನೆ. ಸೊ ಲಾಟ್ ಆಫ್ ಪೀಪಲ್ ಹ್ಯಾವ್ ಟು ರಿಫರ್. ಸಿ ಒಂದು ಏನಾಗಿದೆ, ನನಗೆ ಬೈಕೊಂಬಾರ್ದು ಯಾರು ಅಷ್ಟೇ.
ಫುಡ್ ಇನ್ಫ್ಲುಯೆನ್ಸರ್ಸ್ ನನ್ನ ಪ್ರಕಾರ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಇನ್ ಸಪೋರ್ಟಿಂಗ್ ದ ಇಂಡಸ್ಟ್ರಿ. Yep. ಬಟ್ ಆನ್ ದ ಅದರ್ ಸೈಡ್ ಸ್ವಲ್ಪ ಅವ್ರೇನಂದರೆ ದೇ ಹ್ಯಾವ್ ಟು ಬಿ ಅವೇರ್ ಆಫ್ ವಾಟ್ ಯು ಆರ್ ಡೂಯಿಂಗ್, ವೇರ್ ಯು ಆರ್ ಡೂಯಿಂಗ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿಲ್ಲ ಅಂದರೆ ಹಾಕೋದು ಬೇಕಾಗಿಲ್ಲ. ಹ್ಮ್ ಯು ಡೂ ದ ರಿವ್ಯೂ ಬಟ್ ಯು ಮೇ ನಾಟ್ ಪುಟ್ ಇಟ್ ಆನ್ ಏರ್.